ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಫೀಕ್ ಸೌದಾಗರ್. ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ, ಸುಸ್ವಾಗತ. ಇವತ್ತಿನ ವಿಚಾರ ಕರ್ನಾಟಕ ಸರ್ಕಾರದ ನಡವಳಿಕೆಗಳು. ಅದರಲ್ಲಿ ವಿಷಯ 2024-2025 ಸಾಲಿನ ಸರ್ಕಾರಿ ನೌಕರರ ಸಾರ್ವತ್ರಿಕ ವರ್ಗಾವಣೆ ಮಾರ್ಗಸೂಚಿಗಳು. ಲಾಸ್ಟ್ ಟೈಮ್ ಏನು ವಿಡಿಯೋ ಅಪ್ಲೋಡ್ ಮಾಡಿದೆ, ಕೆಲವರು ಕೇಳಿದರು ಬೇರೆ ಡಿಪಾರ್ಟ್ಮೆಂಟ್ಗಳ ವರ್ಗಾವಣೆ ಯಾವಾಗ ಆಗುತ್ತೆ, ಅದರ ಬಗ್ಗೆ ಏನಾದರೂ ಅಪ್ಡೇಟ್ ಇದ್ದರೆ ತಿಳಿಸಿ ಅಂತ ಹೇಳಿದರು ಸ್ನೇಹಿತರೆ. ನಿನ್ನೆ ಬಂದಿರುವಂಥ ಕರ್ನಾಟಕ ಸರ್ಕಾರದ ನಡವಳಿಕೆಗಳು, ಅದರಲ್ಲಿ ಸರ್ಕಾರಿ ನೌಕರರ ಸಾರ್ವತ್ರಿಕ ವರ್ಗಾವಣೆ ಮಾರ್ಗಸೂಚಿಗಳು, ಅದರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡೋಣ ಸ್ನೇಹಿತರೆ. ಸೊ ಯಾರು ಹೊಸದಾಗಿ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಓದಲಾಗಿದೆ. ಸರ್ಕಾರಿ ಆದೇಶ ಸಂಖ್ಯೆ CASUE 33/9/2024 ದಿನಾಂಕ 25/6/2024. ಪ್ರಸ್ತಾವನೆ. ಮೇಲೆ ಓದಲಾದ ಸರ್ಕಾರಿ ಆದೇಶದಲ್ಲಿ 2024-25ನೇ ಸಾಲಿನಿಂದ ವರ್ಗಾವಣೆಯಾಗಿ ನೂತನ ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ಸದರಿ ಆದೇಶದ ಖಂಡಿಕೆ 4(1) ರಲ್ಲಿ 2024-25ನೇ ಸಾಲಿನ ಸರ್ಕಾರಿ ನೌಕರರ ಸಾರ್ವತ್ರಿಕ ವರ್ಗಾವಣೆಗಳನ್ನು ಸದರಿ ಆದೇಶದಲ್ಲಿ ವಿವರಿಸಿರುವ ಷರತ್ತುಗಳಿಗೊಳಪಟ್ಟು ದಿನಾಂಕ 9/7/2024 ರವರೆಗೆ ಕೈಗೊಳ್ಳಲು ಆಯಾ ಇಲಾಖಾ ಸಚಿವರಿಗೆ ಅಧಿಕಾರ ಪ್ರತ್ಯಯೋಜಿಸಿ ಆದೇಶಿಸಲಾಗಿತ್ತು. ಅಂತಂದರೆ 9/7/2024 ರವರೆಗೆ ಸರ್ಕಾರದ ವತಿಯಿಂದ ಆಯಾ ಇಲಾಖಾ ಸಚಿವರಿಗೆ ಒಂದು ಅಧಿಕಾರ ಇತ್ತು ಸ್ನೇಹಿತರೆ. ಅಂತಂದರೆ 9/7/2024. ಆದರೆ ಸದರಿ ವರ್ಗಾವಣೆ ಅವಧಿಯನ್ನು ವಿಸ್ತರಿಸಿರುವುದು ಅವಶ್ಯವೆಂದು ಸರ್ಕಾರವು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. ಕಾರಣ 9/7/2024 ಆಲ್ರೆಡಿ 2 ದಿವಸ ಮುಗಿದಿದೆ ಸ್ನೇಹಿತರೆ. ಬಟ್ ಕೆಲವೊಂದು ಟ್ರಾನ್ಸ್ಫರ್ ಪ್ರೋಸೆಸ್ ಇನ್ನೂ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಆಗಲಿಲ್ಲ. ಆದ ಕಾರಣ ಆ ಒಂದು ಟ್ರಾನ್ಸ್ಫರ್ ಪ್ರೋಸೆಸ್ಗೋಸ್ಕರ ಈ ಆದೇಶವನ್ನು ಸರ್ಕಾರದ ವತಿಯಿಂದ ಈ ತಮ್ಮ ಇಲಾಖೆಗಳಿಗೆ ಶೇರ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಸರ್ಕಾರಿ ಆದೇಶ ಏನಿದೆ ನೋಡೋಣ ಸ್ನೇಹಿತರೆ. ಸರ್ಕಾರಿ ಆದೇಶ ಸಂಖ್ಯೆ ಅದೇ ಸೇಮ್ ಆದೇಶ ಸಂಖ್ಯೆ ಕೊಟ್ಟಿದ್ದಾರೆ. 2024 ಬೆಂಗಳೂರು ದಿನಾಂಕ 10/7/2024 ರಂದು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಿನಾಂಕ 25/6/2024 ಸರ್ಕಾರಿ ಆದೇಶದಲ್ಲಿ ವಿವರಿಸಿರುವ ಷರತ್ತಿಗೊಳಪಟ್ಟು 2024-25ನೇ ಸಾಲಿನ ಸಾರ್ವತ್ರಿಕ ವರ್ಗಾವಣೆ ಕೈಗೊಳ್ಳಲು ಆಯಾ ಇಲಾಖಾ ಸಚಿವರಿಗೆ ಅಧಿಕಾರ ಪ್ರತ್ಯಯೋಜಿಸಲಾಗಿದ್ದ ಅವಧಿಯನ್ನು ದಿನಾಂಕ 15/7/2024 ರವರೆಗೆ ವಿಸ್ತರಿಸಿ ಆದೇಶಿಸಿದೆ. ಅಂತಂದರೆ ಈ ಹಿನ್ನೆಲೆಯಲ್ಲಿ 9/7/2024 ಇತ್ತು. ಬಟ್ ಇವಾಗ 15/7/2024 ರವರೆಗೆ ವಿಸ್ತರಿಸಲಾಗಿದೆ. ಮಾನ್ಯ ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ವೀರಭದ್ರ ಸರ್ಕಾರ ಅಧೀನದ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸೇವಾ ನಿಯಮ 1. ನಿನ್ನೆ ಈ ಒಂದು ಸರ್ಕಾರದ ನಡವಳಿಕೆಗಳು ಜಾರಿಯಾಗಿದೆ ಸ್ನೇಹಿತರೆ. ಇದು ಯಾರ್ಯಾರಿಗೆ ಅನ್ವಯ ಆಗುತ್ತೆ, ಪ್ರತಿಯನ್ನು ಯಾರ್ಯಾರಿಗೆ ಹಂಚಿದ್ದಾರೆ ಅದರ ಬಗ್ಗೆ ಪ್ರತಿ ಪ್ರಧಾನ ಲೇಖಪಾಲರು G&SSA, E&RSA, A&E ಕರ್ನಾಟಕ ಬೆಂಗಳೂರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯರು ಹಾಗೂ 4ನೇದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರು ಹಾಗೂ ಅಭಿವೃದ್ಧಿ ಆಯುಕ್ತರು ಮತ್ತು ಕೃಷಿ ಉತ್ಪನ್ನ ಆಯುಕ್ತರು, ಮಾನ್ಯ ಮುಖ್ಯಮಂತ್ರಿಯವರ ಅಪರ ಮುಖ್ಯ ಕಾರ್ಯದರ್ಶಿಯವರು ಮತ್ತು ಕಾರ್ಯದರ್ಶಿಯವರು, ಸರ್ಕಾರದ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಮಾನ್ಯ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯವರು, ಎಲ್ಲ ಇಲಾಖಾ ಮುಖ್ಯಸ್ಥರು. ಇದು ಸಾರ್ವತ್ರಿಕ
ವರ್ಗಾವಣೆ ಇದೆ. ಅದಕ್ಕೋಸ್ಕರ ಎಲ್ಲ ಇಲಾಖಾ ಮುಖ್ಯಸ್ಥರು, ಎಲ್ಲ ಪ್ರಾದೇಶಿಕ ಆಯುಕ್ತರು, ಎಲ್ಲ ಜಿಲ್ಲಾಧಿಕಾರಿಗಳು ಅಂದರೆ 31 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಕಾರ್ಯದರ್ಶಿ, ಕರ್ನಾಟಕ ವಿಧಾನಸಭೆ ಪರಿಷತ್ತು ಬೆಂಗಳೂರು, ಮಹಾನಿಬಂಧಕರು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು, ನಿಬಂಧಕರು, ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ, ಕಂದಾಯ ಭವನ, KG ರಸ್ತೆ ಬೆಂಗಳೂರು 9. ಆಮೇಲೆ 14ನೇದು ನಿಬಂಧಕರು, ಕರ್ನಾಟಕ ಲೋಕಾಯುಕ್ತ ಬಹುಮಡಿಯ ಕಟ್ಟಡ ಬೆಂಗಳೂರು, ನಿಬಂಧಕರು, ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರ ಬಹುಮಡಿ ಕಟ್ಟಡ ಬೆಂಗಳೂರು, ಕಾರ್ಯದರ್ಶಿ, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು, ಎಲ್ಲ ಸಚಿವರ, ರಾಜ್ಯ ಸಚಿವರ ಆಪ್ತ ಕಾರ್ಯದರ್ಶಿಗಳು, ನಿವಾಸಿ ಆಯುಕ್ತರು, ಕರ್ನಾಟಕ ಭವನ, ಕೌಟಿಲ್ಯ ಮಾರ್ಗ, ಚಾಣಕ್ಯಪುರಿ, ನವದೆಹಲಿ 110011. ಸರ್ಕಾರದ ಎಲ್ಲ ವಿಶೇಷ ಅಪಾರ ಜಂಟಿ ಉಪ ಅಧೀನ ಕಾರ್ಯದರ್ಶಿಗಳು, ಸಚಿವಾಲಯದ ಎಲ್ಲ ಶಾಖೆಗಳು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು, ಶಾಖಾ ರಕ್ಷಾ ಕಡತ ಬಿಡಿ ಪ್ರತಿಗಳು ಪ್ರತ್ಯೇಕ ಪತ್ರದೊಂದಿಗೆ. ಅಂದರೆ ಆಯಾ ಇಲಾಖೆ ಹೆಸರನ್ನು ಬರೆದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರುವಂಥ ಯಾವ್ಯಾವ ಇಲಾಖೆಗಳಿದ್ದಾವೆ ಅದರಲ್ಲಿ ಟ್ರಾನ್ಸ್ಫರ್ ಪ್ರಕ್ರಿಯೆಯನ್ನು ಪೋಸ್ಟ್ಪೋನ್ ಮಾಡಿ ಅಪ್ ಟು 15 ಪೋಸ್ಟ್ಪೋನ್ ಅಂತಂದರೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ. ಅಪ್ ಟು 15th ಜುಲೈ 2024 ಈ ಒಂದು ಟ್ರಾನ್ಸ್ಫರ್ ಪ್ರಕ್ರಿಯೆಯನ್ನು ವಿವಿಧ ಇಲಾಖೆಗಳಲ್ಲಿ ನಡೆಯುತ್ತೆ ಸ್ನೇಹಿತರೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಟ್ರಾನ್ಸ್ಫರ್ ಪ್ರಕ್ರಿಯೆಯಿಂದ ಬೆನಿಫಿಟ್ ಪಡ್ಕೋಬೇಕು, ತಮ್ಮ ಜಿಲ್ಲೆಗಳಿಗೆ ರಿಟರ್ನ್ ಆಗಬೇಕು ಅಂತಂದರೆ ದಯವಿಟ್ಟು ನಿಮ್ಮ ಇಲಾಖೆಗಳಲ್ಲಿ ನಿಮ್ಮ ಇಲಾಖಾ ಮುಖ್ಯಸ್ಥರಿಗೆ ಕೇಳಿ ಅದರ ಮಾಹಿತಿ, ಹೆಚ್ಚಿನ ವಿವರಗಳು, ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಇಲಾಖಾವಾರು ಮೇಲಾಧಿಕಾರಿಗಳ ಕಚೇರಿಗಳಿಂದ ಪಡೆಯಬಹುದು ಸ್ನೇಹಿತರೆ. ಅಂತಂದರೆ ಈ ಒಂದು 2024-25ನೇ ಸಾಲಿನ ಸರ್ಕಾರಿ ನೌಕರರ ಸಾರ್ವತ್ರಿಕ ವರ್ಗಾವಣೆ ಮಾರ್ಗಸೂಚಿಗಳು ಏನೇನಿದ್ದಾವೆ ಅದರ ಪ್ರಕಾರ ಇನ್ನೂ ಸ್ವಲ್ಪ ದಿವಸ ಈ ಒಂದು ಟೈಮನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಆಮೇಲೆ ಯಾರ್ಯಾರು ಅಂತ ಇದೆ, ಎಷ್ಟೋ ದಿವಸಗಳಿಂದ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇದ್ದಾರೆ, ಅವರಿಗೋಸ್ಕರವನ್ನು ಸುವರ್ಣ ಸುದ್ದಿ ಇದೆ ಸ್ನೇಹಿತರೆ. ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಲ್ಲದೆ ಇದು ಎಲ್ಲ ಇಲಾಖೆಗಳು, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಬರುವಂಥ ಎಲ್ಲ ಇಲಾಖೆಗಳಿಗೆ ಈ ಒಂದು ಸರ್ಕಾರದ ನಡವಳಿಕೆಗಳು ಅನ್ವಯವಾಗುವ ರೀತಿಯಲ್ಲಿ ನಿನ್ನೆ ಅಂದರೆ 10/7/2024 ಈ ಒಂದು ನಡವಳಿಕೆಗಳು ಜಾರಿಯಾಗಿದೆ ಸ್ನೇಹಿತರೆ. ಇದರ ಸದುಪಯೋಗ ಎಲ್ಲರೂ ಪಡೆಯಬಹುದು. ಸೊ ಜನರಲಿ ಟ್ರಾನ್ಸ್ಫರ್ ಆಗಬೇಕಾದ್ರೆ ಕೌನ್ಸಿಲಿಂಗ್ ಆಗಲಿ ಅಥವಾ ಸಾರ್ವತ್ರಿಕ ನೌಕರರ ವರ್ಗಾವಣೆ ಆಗಲಿ ಯಾವುದೇ ರೀತಿಯಾಗಲಿ ತಮ್ಮ ಡಾಕ್ಯುಮೆಂಟ್ಗಳನ್ನು ರೆಡಿ ಇಟ್ಕೊಳ್ಳಿ ಸ್ನೇಹಿತರೆ. ನಿಮಗೆ ತಿಳಿದಿರುವ ಹಾಗೆ PP ಡಿಕ್ಲೇರ್ ಆಗಿದ್ದು ಯಾವಾಗ, ಆಮೇಲೆ ಎಲ್ಲ ವ್ಯಾಲಿಡ್ ಡಾಕ್ಯುಮೆಂಟ್ಸು, NOC ಫ್ರಮ್ ಯುವರ್ ಆಫೀಸರ್ ಅಂತಂದರೆ ಮೇಲಾಧಿಕಾರಿಗಳಿಂದ ನಿಮ್ಮ NOC ಪಡೆಯಬೇಕಾಗುತ್ತೆ ಸ್ನೇಹಿತರೆ. ಹೌದು ಇವರು ಟ್ರಾನ್ಸ್ಫರ್ ಆಗಬಹುದು, ಇವರ ಮೇಲೆ ಯಾವುದೇ ರೀತಿಯ ಆಪಾದನೆಗಳಾಗಲಿ ಅಥವಾ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಬಿಟ್ಟು ನಿಮ್ಮ ಇಲಾಖೆಯ ಮುಖ್ಯಸ್ಥರಿಂದ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಪಡೆಯಬೇಕಾಗುತ್ತದೆ. ಸೊ ಕೆಲವೊಂದು ಇಲಾಖೆಗಳಲ್ಲಿ ಡಿಫ್ರೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬಹುದು. ಕಾರಣ ಇಲಾಖಾವಾರು ಅವರವರ ರೀತಿಯಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿ ಟ್ರಾನ್ಸ್ಫರ್ಗೆ ಸಂಬಂಧಿಸಿದ್ದನ್ನು ನಿಮಗೆ ತಿಳಿಯಬಹುದು ಸ್ನೇಹಿತರೆ. ಸೊ ದಯವಿಟ್ಟು ಯಾರ್ಯಾರು ಟ್ರಾನ್ಸ್ಫರ್ ಹೋಗಬೇಕೆನ್ನುವಂಥ ಆಸೆ ಇದೆ, ಎಷ್ಟೋ ವರ್ಷಗಳಿಂದ ಎಷ್ಟೋ ದಿವಸಗಳಿಂದ ನಾನು ಹೋಗಲಿಕ್ಕಾಗಲಿಲ್ಲ ಅಂತಂದರೆ ಇದು ಒಂದು ಒಳ್ಳೆಯ ಅವಕಾಶ. ಟಿಲ್ 15th ಅಂತಂದರೆ ಇವತ್ತು 11 ಇದೆ, ಇನ್ನೂ 4 ದಿವಸ ನೀವು ನಿಮ್ಮ ಮೇಲಾಧಿಕಾರಿಗಳ ಕಚೇರಿಗೆ ಅಪ್ರೋಚ್ ಆಗಬಹುದು. ಮುಂದಿನ ಕ್ರಮವನ್ನು ಅಲ್ಲಿಂದ ಮೋರ್ ಇನ್ಫಾರ್ಮೇಷನ್ ಪಡೆಯಬಹುದು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇಫ್ ಯು ಆರ್ ನ್ಯೂ
ಹೊಸದಾಗಿ ಯಾರಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಿಮ್ಮೊಂದಿಗೆ ಹಚ್ಚಿ ಯಾವ ರೀತಿ ನಮಗೆ ಇನ್ಫಾರ್ಮೇಷನ್ ಸಿಗಬಹುದು, ಯಾವ ರೀತಿ ಅದನ್ನು ಸದುಪಯೋಗ ಪಡೆಯಬಹುದು ಎನ್ನುವಂಥ ಒಂದೇ ಒಂದು ಕಾರಣದಿಂದ ಈ ಒಂದು ವಿಡಿಯೋ ನನ್ನ ಬಿಡುವಿನ ಸಮಯದಲ್ಲಿ ಮಾಡ್ತಾ ನಿಮ್ಮೊಂದಿಗೆ ಹಂಚ್ತಾ ಇದ್ದೀನಿ ಸ್ನೇಹಿತರೆ. ಸೊ ನನಗೆ ಪ್ರೋತ್ಸಾಹಿಸಬೇಕಾದರೆ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಸೊ ದ್ಯಾಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರಿ ನೌಕರರಿಗೆ ತಲುಪುತ್ತೆ ಸ್ನೇಹಿತರೆ. ಮತ್ತು ಯಾರೇ ಸರ್ಕಾರಿ ನೌಕರಿ ಆಗಲಿ, ಯಾರೇ ಆಗಲಿ, ಅವರಿಗೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ತಲುಪಬಹುದು ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಸ್. ನಾನು ನಿಮ್ಮ ರಫೀಕ್.